ಇದು ಎಸ್ ಎಸ್ ಪಿ ಹಾಕ್ತಾಯಿದ್ದೀನಿ, ಯೂರಿಯಾ ಹಾಕ್ತಾಯಿದ್ದೀನಿ, ಪೊಟ್ಯಾಶ್ ಹಾಕ್ತಾಯಿದ್ದೀನಿ. ಪ್ಲಾನ್ ಮಾಡಿದ್ದೀನಿ ಅಂತಂದರೆ ನಾನು ಕಾಂಪ್ಲೆಕ್ಸಿಗೆ ಹೋಗಲ್ಲ, ಯಾಕೆಂತಂದರೆ ಸಿಕ್ಕಾಪಟ್ಟೆ ಹೆವಿ ಎಕ್ಸ್ಪೆನ್ಸಿವ್ ಆಗಿಬಿಟ್ಟಿದೆ ಕಾಂಪ್ಲೆಕ್ಸ್ ಎಲ್ಲ. ಆಲ್ಮೋಸ್ಟ್ ಕಾಂಪ್ಲೆಕ್ಸ್ ಯಾವ್ದಾದ್ರು ತೊಗೊಳ್ಳಿ ಆಲ್ಮೋಸ್ಟ್ 40,000 ಮೇಲೆ ಇದೆ. ಅದಕ್ಕೆ ನಾವೇ ರೆಡಿ ಮಾಡ್ತಾಯಿದ್ದೀನಿ. ಇದು ಬಂದುಬಿಟ್ಟು ಎಸ್ ಎಸ್ ಪಿ ಬಂದುಬಿಟ್ಟು 10 ಬ್ಯಾಗ್ಸ್ ಹಾಕ್ತಾಯಿದ್ದೀನಿ, ಯೂರಿಯಾ ಬಂದುಬಿಟ್ಟು 6 ಬ್ಯಾಗ್ ಹಾಕ್ತಾಯಿದ್ದೀನಿ, ಪೊಟ್ಯಾಶ್ ಬಂದುಬಿಟ್ಟು 4 ಬ್ಯಾಗ್ ಹಾಕ್ತಾಯಿದ್ದೀನಿ. ಇರಿಗೇಷನ್ ಸ್ಟಾರ್ಟ್ ಮಾಡೋ ಟೈಮ್ ಈಗ. ಇದು ನೋಡಿ ಡಾಕ್ಟರ್ ಪಂಪ್ ರೆಡಿ ಇದೆ, ಲಿಫ್ಟ್ ಮಾಡೋಣ ಈಗ. ಲಿಫ್ಟ್ ಮಾಡಿದ್ವಿ ಯಾವುದು ಹನಿ ಬಾಕ್ಸು. ಇಲ್ಲಿ ನೋಡಿ ಜೇನುಳ ಬಂದು ಅದೇ ಗೂಡು ಹತ್ರ ಎಲ್ಲ ಓಡಾಡ್ತಿದೆ ನೋಡಿ. ಇಲ್ಲಿ ಫುಲ್ ನೋಡಿ, ಇಲ್ಲಿ ಡಾಕ್ಟರ್ ಪಂಪ್ನ ಎಲ್ಲ ಹಾಕ್ತಾಯಿತ್ತು, ಫಿಟ್ ಮಾಡಿ ಇರ್ತಾರೆ. ರಾತ್ರಿ ಬಂದುಬಿಟ್ಟೆಲ್ಲ ಇಟ್ಟಿದ್ವಿ, ಈಗೆಲ್ಲ ರೆಡಿ ಮಾಡಿದ್ದೀವಿ. ಈಗ ನೀರು ಬೀಳೋದಂಗೆ ಬನ್ನಿ. ಈಗ ಬ್ಯಾಂಗ್ಳೂರಲ್ಲಿ ನಾನು ಖಾಲಿ 12ನೇ ತಾರೀಕು ಇದ್ದು, 13ನೇ ತಾರೀಕು ನಾವು ವಾಪಸ್ ಬಂದುಬಿಟ್ಟು ಇರಲಿಲ್ಲ, 13, 14 ಇರಲಿಲ್ಲ. ಮಳೆ ಬಂದುಬಿಟ್ಟು 25 ದಿನ ಆಗಿತ್ತು. ಇರಿಗೇಷನ್ ಸ್ಟಾರ್ಟ್ ಮಾಡಲ್ಲ. ಇರಿಗೇಷನ್ ಸ್ಟಾರ್ಟ್ ಮಾಡುವಾಗ ನಾವು ಗೊಬ್ಬರ ಹಾಕ್ತೀವಿ. ಈ ಗೊಬ್ಬರ ಹಾಕ್ತಾಯಿದ್ದೀವಿ ನೋಡಿದ್ದು. ಇದು ಎಸ್ ಎಸ್ ಪಿ ಹಾಕ್ತಾಯಿದ್ದೀನಿ, ಯೂರಿಯಾ ಹಾಕ್ತಾಯಿದ್ದೀನಿ, ಪೊಟ್ಯಾಶ್ ಹಾಕ್ತಾಯಿದ್ದೀನಿ. ಮತ್ತು ಯಾರಾದರೂ ಕ್ಯಾಲ್ಸಿಯಂ ನೈಟ್ರೇಟ್ ಎಲ್ಲ ತಂದು ಸ್ಟಾಕ್ ಮಾಡಿ ಇಟ್ಟಿದ್ದೀವಿ ಇಲ್ಲಿ. ಈಗ ಬನ್ನೀಗ ಈಗೆಲ್ಲ ಹಾಕಿ ಮಿಕ್ಸಿಂಗ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಕೆಲಸ ಏನಂತಂದರೆ ಈಗ ಹೋಗಿ ಕೆರೆಗೆ ಹೋಗ್ಬಿಟ್ಟು ನಮ್ಮದು ಟ್ರ್ಯಾಕ್ಟ್ರೆಲ್ಲ ಫಿಟ್ ಮಾಡಬೇಕು. ಫಿಟ್ ಮಾಡಿಬಿಟ್ಟು ನಾವು ಸ್ಪ್ರಿಂಕ್ಲರ್ ಸ್ಟಾರ್ಟ್ ಮಾಡಬೇಕು. ಇವತ್ತು ಈ ಸತಿ ಏನು ಪ್ಲಾನ್ ಮಾಡಿದ್ದೀನಿ ಅಂತಂದರೆ ನಾನು ಕಾಂಪ್ಲೆಕ್ಸಿಗೆ ಹೋಗಲ್ಲ, ಯಾಕೆಂತಂದರೆ ಸಿಕ್ಕಾಪಟ್ಟೆ ಹೆವಿ ಎಕ್ಸ್ಪೆನ್ಸಿವ್ ಆಗಿಬಿಟ್ಟಿದೆ ಕಾಂಪ್ಲೆಕ್ಸ್ ಎಲ್ಲ. ಆಲ್ಮೋಸ್ಟ್ ಕಾಂಪ್ಲೆಕ್ಸ್ ಯಾವ್ದಾದ್ರು ತೊಗೊಳ್ಳಿ ಆಲ್ಮೋಸ್ಟ್ 40,000 ಮೇಲೆ ಇದೆ. ಅದಕ್ಕೆ ನಾವೇ ರೆಡಿ ಮಾಡ್ತಾಯಿದ್ದೀನಿ. ಇದು ಬಂದುಬಿಟ್ಟು ಎಸ್ ಎಸ್ ಪಿ ಬಂದುಬಿಟ್ಟು 10 ಬ್ಯಾಗ್ಸ್ ಹಾಕ್ತಾಯಿದ್ದೀನಿ, ಯೂರಿಯಾ ಬಂದುಬಿಟ್ಟು 6 ಬ್ಯಾಗ್ ಹಾಕ್ತಾಯಿದ್ದೀನಿ, ಪೊಟ್ಯಾಶ್ ಬಂದುಬಿಟ್ಟು 4 ಬ್ಯಾಗ್ ಹಾಕ್ತಾಯಿದ್ದೀನಿ. ಆಲ್ಮೋಸ್ಟ್ ಎಷ್ಟೋ ವರ್ಷಗಳ ನಂತರ ನಾವೇ ಮಿಕ್ಸ್ ಮಾಡಿ ಹಾಕ್ತಾಯಿರೋದು. ಏನು ಪಾಪ ಹಾಂ, ಮೊದಲು ನೀವು ಇದನ್ನ ಫಾಲೋ ಮಾಡ್ತಿದ್ದೀರಿ ಫುಲ್ಲು. ಈಗ ವಾಪಸ್ ಬ್ಯಾಕ್ ಟು ಬೇಸಿಕ್ಕಿಗೆ ಬಂದಿದ್ದೀವಿ ನಾವು. ನಾವೇ ರೆಡಿ ಮಾಡ್ಕೊಂಬಿಟ್ರೆ ಸೇಮ್ ಪರ್ಸೆಂಟೇಜು ಸೇಮ್ ಆಗುತ್ತೆ. ಅದಕ್ಕೆ ಬನ್ನಿ ಈಗ ನೋಡಿ ಇರಿಗೇಷನ್ ಸ್ಟಾರ್ಟ್ ಮಾಡೋ ಟೈಮ್ ಈಗ. ಇದು ನೋಡಿ ಡಾಕ್ಟರ್ ಪಂಪ್ ರೆಡಿ ಇದೆ, ಲಿಫ್ಟ್ ಮಾಡೋಣ ಈಗ. ಎಸ್, ಲಿಫ್ಟ್ ಆಯಿತು. ಬನ್ನಿ ಈಗ ಹೋಗೋಣ. ಇನ್ನೇನು ಇರಿಗೇಷನ್ ಸ್ಟಾರ್ಟ್ ಈಗ. ಡಾಕ್ಟರ್ ಪಂಪ್ ಹೇಳ್ತೀವಲ್ಲ, ಡಾಕ್ಟರ್ ಪಂಪ್ ನಾನು ಆಲ್ಮೋಸ್ಟು 2017 ಹೊಡಿತಾ ಇದ್ದೀವಿ. 2017 ನಾನು ಡಾಕ್ಟರ್ ಪಂಪೇ ಯೂಸ್ ಮಾಡ್ತಾ ಇರೋದು ಇರಿಗೇಷನ್ನು, ಸ್ಪ್ರಿಂಕ್ಲರಿಗೆಲ್ಲ. ಈ ಟ್ಯಾಕ್ಟ್ರನ್ನ ತೊಗೊಂಡಿದ್ದು ನಾನು ಇರಿಗೇಷನ್ಗೋಸ್ಕರ ತೊಗೊಂಡಿದ್ದು. ಈಗ ಆಲ್ಮೋಸ್ಟ್ ಎಲ್ಲ ಕಡೆ ಒಳ್ಳೆ ಯೂಸ್ ಆಗ್ತಾಯಿದೆ. ಬನ್ನಿ ಈಗ ಏನಿಲ್ಲ, ಗೊಬ್ಬರ ಹಾಕೋದು, ಇರಿಗೇಷನ್ ಸ್ಟಾರ್ಟ್ ಮಾಡೋದಷ್ಟೇ. ಬನ್ನಿ ಬನ್ನಿ ಈಗ ಇಲ್ಲಿ ಡೀಸೆಲ್ ತುಂಬಿಸ್ತಾ ಇದ್ದೀವಿ. ನಾಳೆಯಿಂದ ಸ್ಪ್ರಿಂಕ್ಲರ್ ಸ್ಟಾರ್ಟ್ ಆಗ್ತಿದೆ ನೋಡಿ. ಡೀಸೆಲ್ ತುಂಬಿಸ್ತಾ ಇದ್ದೀವಿ ಇಲ್ಲಿ. ಮನೆ ಪಕ್ಕ ಶೆಲ್ ಪೆಟ್ರೋಲ್ ಬಂಕ್ ಇದೆ, ಅಲ್ಲಿಗೆ ಬರೋದು ತುಂಬ್ಕೊಂಡು ಹೋಗೋದು ನೋಡಿ. ಬನ್ನಿ ಈಗ ಇರಿಗೇಷನ್ ಸ್ಟಾರ್ಟ್ ಮಾಡಬೇಕೀಗ. ಇರಿಗೇಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಗೊಬ್ಬರ ಹಾಕ್ತಾಯಿದ್ದೀನಿ. ಗೊಬ್ಬರದೇನು ಮಿಕ್ಸಿಂಗ್ ನೋಡಿದ್ದೀರಾ, ಆ ಚಿಕ್ಕ ಗಿಡಕ್ಕೆಲ್ಲ ನೋಡ್ಕೊಬಿಟ್ಟು ಹಾಕಿ. ನಿನ್ನೆ ನಾವು ನೀರು ಹೊಡಿತೀವಿ ಅಂತ ನಾವು ಇದು ಶಿಫ್ಟ್ ಮಾಡಿದ್ವಿ, ಯಾವುದು ಹನಿ ಬಾಕ್ಸು. ಇಲ್ಲಿ ನೋಡಿ ಜೇನುಳ ಬಂದು ಅದೇ ಗೂಡು ಹತ್ರ ಎಲ್ಲ ಓಡಾಡ್ತಿದೆ ನೋಡಿ. ಇಲ್ಲಿ ಫುಲ್ ಬನ್ನಿ ಈಗೆಲ್ಲ ಸೆಟ್ ಮಾಡ್ತಾಯಿದ್ದೀವಿ ನೋಡಿ. ಇಲ್ಲಿ ಡಾಕ್ಟರ್ ಪಂಪ್ನ ಎಲ್ಲ ಹಾಕ್ತಾಯಿತ್ತು, ಫಿಟ್ ಮಾಡಿ ಇರ್ತಾರೆ. ರಾತ್ರಿ ಬಂದುಬಿಟ್ಟೆಲ್ಲ ಇಟ್ಟಿದ್ವಿ, ಈಗೆಲ್ಲ ರೆಡಿ ಮಾಡಿದ್ದೀವಿ. ಈಗ ಸ್ಟಾರ್ಟ್ ಮಾಡ್ಬೇಕು. ಏನು ಪಾಪ ಹೇಳ್ಬೇಕು. ಮತ್ತು ಗೊಬ್ಬರ ಹಾಕ್ತಾಯಿದ್ದೀವಿ, ನೀರು ಹೊಡಿತಾ ಇದ್ದೀವಿ. ಈಗ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಈಗ ಜೇನು ಬಾಕ್ಸ್ ನೋಡಿ ಇವತ್ತು ಪುನಃ ಶಿಫ್ಟ್ ಮಾಡ್ಬೇಕು ಆ ಕಡೆ. ಅದಕ್ಕೆ ಕನ್ಫ್ಯೂಸ್ ಆಗೋಗ್ಬೋದಾ ಅಂತ ಪಾಪ, ಎಲ್ಲಿದ್ದೀವಿ ನಾವು ಅಂತ. ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಫುಲ್ ಈ ಕಡೆ ಚೇಂಜ್ ಮಾಡಬೇಕು. ಈಗ ಅದನ್ನ ಇವತ್ತು ಇರಿಗೇಷನ್ ಆದ ತಕ್ಷಣ ಇಟ್ಬಿಡ್ತೀವಿ. ಈಗ ಬನ್ನಿ ಈಗ ಒಂದೇನು ಅಂತಂದರೆ ನಾವು ಡಾಕ್ಟರ್ ಪಂಪಲ್ಲಿ ಏನು ಮೇಂಟೆನೆನ್ಸ್ ಏನು ಬರಲ್ಲ. ಮೇಂಟೆನೆನ್ಸ್ ನಾವು ಏನು ಮಾಡಬೇಕು ಅಂತಂದರೆ ವರ್ಷಕ್ಕೊಂದ್ಸತಿ ಗೇರ್ ಬಾಕ್ಸ್ ಆಯಿಲ್ ಚೆಕ್ ಮಾಡಬೇಕು ನೋಡಿ. ಇಲ್ಲಿ ಗೇರ್ ಬಾಕ್ಸ್ ಆಯಿಲ್ ಇಲ್ಲಿ ಚೆಕ್ ಮಾಡಬೇಕು. ಇರಿಗೇಷನ್ ಸ್ಟಾರ್ಟ್ ಆಯಿತು 2026 ಫಸ್ಟ್ ಇರಿಗೇಷನ್ ಸ್ಟಾರ್ಟ್ ಆಗಿದೆ ನೋಡಿ. ಇಲ್ಲಿ ಹೋಗ್ತಾ ಇದೆ ಇಲ್ಲಿ. ಓ ಈ ಕಡೆಯಿಂದ ಎಲ್ಲ ಕಡೆಯಿಂದ ಬರ್ತಾಯಿದೆ. ಈಗ 3 hours ಇರಿಗೇಷನ್ ಮಾಡ್ತಾಯಿದ್ದೀವಿ. ಬನ್ನಿ ಏನು ಸಾಕಿಂದ ಒಂದೇನು ಬೆನಿಫಿಟ್ ಅಂತ ನೋಡಿ, ಪಾಲಿನೇಷನ್ ಆಗ್ತಾ ಇರೋದು ನೋಡಿ. ನೋಡಿ ಇದು ಒಂದು ಗಿಡ ಆಗಿದೆ ಇಲ್ಲಿ, ಮತ್ತು ಡ್ರಿಪ್ ಕೊಟ್ಟಾಗ ಆಗಿರೋದು, ಡ್ರಿಪ್ ಇರಿಗೇಷನ್ ಕೊಟ್ಟಾಗ ನೋಡಿ. ಇಲ್ಲಿ
ನೋಡಿ ನೋಡಿ ಇಲ್ಲಿ ಆಗ್ತಾ ಇದೆ. ಸೂಪರ್. ಬನ್ನಿ ಇರಿಗೇಷನ್ ಸ್ಟಾರ್ಟ್ ಮಾಡಬೇಕು. ಇರಿಗೇಷನ್ ಸ್ಟಾರ್ಟ್ ಮಾಡಾಗಿದೆ ಈಗ ನೋಡಿ. ಟ್ರಿಪ್ಪಲ್ಲಿ ಕೊಟ್ಟು ಇಲ್ಲಿ ಬ್ಲೌಸಮ್ ಆಗಿತ್ತು ಅಲ್ಲಿ ನೋಡಿ, ಅಲ್ಲಿ ಪಾಲಿನೇಷನ್ ಮಾಡ್ತಾ ಇದೆ ಜೇನು. ವೆರಿ ನೈಸ್, ವೆರಿ ನೈಸ್. ಸ್ಪ್ರಿಂಕ್ಲರ್ ಹೊಡಿತಾ ಇದೆ ರಾತ್ರಿ, ಅದಕ್ಕೆ ನೋಡ್ಕೊಂಬರೋಣ ಅಂತ ಬಂದೆ. ಬನ್ನಿ ಈಗ ಅದಕ್ಕಿಂತ ಮುಂಚೆ ನಾವೇನು ಮಾಡಬೇಕಾದ್ರೆ, ಈಗ ಜೇನು ಪೆಟ್ಟಿಗೆ ಇದೆಯಲ್ಲ ಅದಕ್ಕೆ ನೀರು ಬೀಳ್ಬಾರ್ದು, ಅದಕ್ಕೆ ನಾವು ಇದೆಲ್ಲ ರೆಡಿ ಮಾಡ್ತಾ ಇದ್ದೀವಿ ಈಗ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಇದೆಲ್ಲ ರೆಡಿ ಮಾಡ್ತಾ ಇದ್ದೀವಿ ಈಗ. ನೀರು ಬೀಳೋದಂಗೆ ನೋಡಿ, ಇದ್ರ ಮೇಲೆ ನೀರು ಬಿದ್ದರೆ ಹಿಂಗೆ ಬಿದ್ದುಬಿಡುತ್ತೆ ನೋಡಿ. ಇವರೆಲ್ಲ ಮಾಡ್ತಾ ಇದ್ದಾರೆ, ಅದು ನೋಡ್ಕೊಂಬರೋಣ ಅಂತ ಬಂದೆ. ಯಾಕೆಂತಂದರೆ ನೋಡ್ತಾ ಇರಬೇಕು, ಇನ್ ಕೇಸ್ ಏನೋ ಪ್ರಾಬ್ಲಮ್ ಆಯಿತಾ ಏನು, ಟ್ಯಾಕ್ಟ್ರಲ್ಲಿ ಕರೆಕ್ಟಾಗಿ ನೀರು ಹೋಗ್ತಾ ಇದೆಯಾ ಅದೆಲ್ಲ ನೋಡ್ಕೋಬೇಕಾಗುತ್ತೆ ನೋಡಿ. ಇಲ್ಲೆಲ್ಲ ಇಟ್ಟಿದ್ದೀವಿ ಈಗ, ಏನು ಪೆಟ್ಕಿಟ್ಟಿದೆಲ್ಲ ಇಲ್ಲಿ ಮುಚ್ಚಿಟ್ಟಿದ್ದೀವಿ ಈಗ ನೋಡಿ. ಇದಕ್ಕೆಲ್ಲ ಬ್ಲೌಸ್ ಒಂದು ಆಗಿದೆ, ಈಗೆಲ್ಲ ಬ್ಯಾಕಿಂಗ್ ನೋಡಿ. ಗೋಪುರದಲ್ಲಿ ಮಾತ್ರ ಇದೊಂದು ಮಾತ್ರ ಅಲ್ಟಿಮೇಟು, ಲೈಟದು ಲೈಟ್ ಎಫೆಕ್ಟ್ ಸಿಕ್ಬಿಟ್ರೆ ಅಂತೂ ರಾತ್ರಿನೂ ಬ್ಲಾಗಿಂಗ್ ಮಾಡೋಕ್ಕೆ ತುಂಬ ಚೆಂದ. ಸ್ವಲ್ಪ ಕಮ್ಮಿ ಮಾಡೋಣ, ಲೈಟ್ ಕಣ್ಣಿ ಹೊಡಿತದೆ. ಓ ಜಾಸ್ತಿ ಆಯಿತು ನೋಡಿ, ಹೆಂಗಿದೆ ಫ್ಲ್ಯಾಶ್ ಇದು. ಓಕೆ, ಸ್ವಲ್ಪ ಮಾಡೋಣ. ಎಸ್, ಇದು ಕರೆಕ್ಟಾಗಿದೆ ನೋಡಿ. ತಲೆಗೆಲ್ಲ ಟಾರ್ಚ್ ಎಲ್ಲ ಬಂದಾಗಿದೆ ಈಗ. ನೋಡ್ತಾ ಇದ್ದೀನಿ ಇರಿಗೇಷನ್ ನೋಡಿ, ಎಲ್ಲ ಆಗ್ತಾ ಇದೆ ನೋಡಿ. ನೋಡಿ ಇಲ್ಲೆಲ್ಲ ಆಗ್ತಾ ಇದೆ. ಬಂದುಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ. ಯಾಕೆಂತಂದರೆ ಎಸ್ಪೆಷಲಿ ಇರಿಗೇಷನ್ನು ಬೆಳಿಗ್ಗೆ ಮಾಡೋಕ್ಕಿಂತ ಸ್ವಲ್ಪ ರಾತ್ರಿ ಮಾಡಿದ್ರೆ ಭಾರಿ ಒಳ್ಳೆಯದು. ನಮ್ಮ ಆದಷ್ಟು ಬೇಗ, ಯಾಕೆಂದರೆ ಗೊಬ್ಬರ ಹಾಕಿರೋದ್ರಿಂದ ಡೇ ಮುಗಿಸ್ಬೇಕಂದ್ರೆ ನಮಗೆ ಬೇರೆ ಪ್ಲ್ಯಾನ್ಸ್ ಎಲ್ಲ ಇದೆ, ಅದರೊಳಗೆ ನಾವು ಇರಿಗೇಷನ್ ಮುಗಿಸ್ಕೋಬೇಕಾಗತ್ತೆ. ಮನೀಗ ಒಂಥರ ಮಜಾ. ಮತ್ತು ಇನ್ನೊಂದು ಏನು ಅಂತಂದರೆ, ನೀರು ಹೊಡೆದಿರ್ತೀವಲ್ಲ, ನಾಳೆ ಬೆಳಿಗ್ಗೆ ಬಂದು ನೋಡೋಕ್ಕಂತೂ ತುಂಬ ಖುಷಿ ಆಗುತ್ತೆ. ಯಾಕೆ ಅಂತಂದರೆ ಗಿಡ ಎಲ್ಲ ನಿಮಗೆ ನಗಾಡ್ತಿರುತ್ತೆ. ಕೃಷ್ಣಣ್ಣಂದು ಡೈಲಾಗ್ ಹೇಳಿದ್ದಾರೆ, ಗಿಡ ಎಲ್ಲ ನಗಾಡ್ತಿರುತ್ತೆ. ನೀರು ಬಂತಿಲ್ಲ ನೋಡಿ ನೋಡಿ ನೋಡಿ. ಬನ್ನೀಗ ನೋಡಿಲ್ಲ, ಎಲ್ಲ ಸ್ಪೈಕ್ಸ್ ಎಲ್ಲ ಫಾರ್ಡ್ ಆಗಿದೆ, ಇದಕ್ಕೆಲ್ಲ ನೀರು ಬಿದ್ದುಬಿಡುತ್ತೆ ಈಗ ನಾಳೆ. ಬನ್ನೀಗ ಹೋಗೋಣ ಮನೆಗೆ ಹೋಗಿ ಊಟ ಮಾಡಬೇಕು. ಊಟ ಮಾಡೋ ಟೈಮ್ ಹೋಗ್ಬಿಡುತ್ತೆ. ಈಗ ಶಿಫ್ಟ್ ಚೇಂಜ್ ಮಾಡ್ತೀವಿ ನಾವೆಲ್ಲ. ಊಟ ಎಲ್ಲ 7 o'clockಗೆ ಮುಗಿಸ್ಬಿಡ್ತೀನಿ ನಾನು. ಅದು ಲೇಟಾಗಿ ಏನು ತಿನ್ನೋಕೆ ಹೋಗೋಲ್ಲ. ಇನ್ ಕೇಸ್ ಹೊಟ್ಟೆ ಸಾದ್ರೆ ಏನಾದರೂ ಸೂಪ್ ಏನೋ ಕುಡಿದ್ಬಿಡ್ತೀನಿ ಅಷ್ಟೇ. ಬನ್ನಿ ಹೋಗ್ಬಿಡೋಣ ಈಗ.